ಪ್ರತಿಯೊಬ್ಬರ ಒಳಗೂ ಒಂದು ಆಂತರಿಕ ಬೆಂಕಿ, ಒಂದ್ ರೀತಿ ಆಧ್ಯಾತ್ಮಿಕ ತೇಜಸ್ಸು ಇರತ್ತೆ ಅಂತ ಹೇಳ್ತಾರೆ. ಈ ಶಕ್ತಿಯನ್ನೇ ತೇಜಸ್ ಅಂತ ಕರೆಯೋದು. ಹಾಗಾದ್ರೆ ಈ ತೇಜಸ್ಸನ್ನ ಬೆಳೆಸೋದ್ ಹೇಗೆ, ಅದನ್ನ ಬಲಪಡಿಸೋದ್ ಹೇಗೆ? ಬನ್ನಿ, ಈ ವಿಶ್ಲೇಷಣೆಯಲ್ಲಿ ಅದ್ರ ಬಗ್ಗೆನೇ ತಿಳ್ಕೊಳ್ಳೋಣ. ಈ ಪಯಣವನ್ನ ಈಶಾ ಉಪನಿಷತ್ತಿನ ಈ ಒಂದು ಅದ್ಭುತವಾದ ಉಲ್ಲೇಖದೊಂದಿಗೆ ಶುರು ಮಾಡೋಣ. ತೇಜಸ್ ಅನ್ನೋ ಕಾನ್ಸೆಪ್ಟ್ ಎಷ್ಟು ಹಳೆಯದು, ಎಷ್ಟು ಆಳವಾದದ್ದು ಅಂತ ಇದು ನಮಗೆ ತೋರಿಸುತ್ತೆ. ನೋಡಿ, ಇದು ಕೇವಲ ಒಂದು ಶಕ್ತಿಯಲ್ಲ, ಬದಲಿಗೆ ನಮ್ಮ ನಿಜವಾದ ಅತ್ಯಂತ ಮಂಗಳಕರ ರೂಪವನ್ನು ನೋಡಕ್ಕೆ ಸಹಾಯ ಮಾಡೋ ಒಂದು ಸಾಧನ. ಈ ವಿವರಣೆಯಲ್ಲಿ ನಾವು ಏನೆಲ್ಲ ನೋಡ್ತೀವಿ ಅಂದ್ರೆ, ಮೊದಲು ತೇಜಸ್ಸಿನ ಸಾರ ಏನು ಅಂತ ತಿಳ್ಕೊತೀವಿ. ಆಮೇಲೆ ಮಾತು ಮತ್ತು ಇಚ್ಛಾಶಕ್ತಿಯ ಪಾತ್ರ, ಕೆಲವು ಯೋಗದ ತಂತ್ರಗಳು ಮತ್ತು ಕೊನೆಯದಾಗಿ ಆಹಾರ, ಗಿಡಮೂಲಿಕೆಗಳ ಪ್ರಭಾವದ ಬಗ್ಗೆ ಕೂಡ ನೋಡೋಣ. ಸರಿ, ಹಾಗಿದ್ರೆ ಮೊದಲನೇದಾಗಿ ತೇಜಸ್ಸಿನ ಮೂಲ ಸತ್ವ ಏನು ಅಂತ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ ಅಲ್ವಾ? ಯಾಕಂದ್ರೆ ಯಾವುದೇ ಒಂದು ಶಕ್ತಿಯನ್ನ ಬೆಳೆಸೋ ಮುಂಚೆ ಅದರ ಸ್ವಭಾವ ಏನು ಅಂತ ತಿಳ್ಕೊಳ್ಳೋದು ತುಂಬಾನೇ ಮುಖ್ಯ. ಹಾಗಾದ್ರೆ ತೇಜಸ್ ಅಂದ್ರೆ ಏನು? ತುಂಬಾನೇ ಸರಳವಾಗಿ ಹೇಳೋದಾದ್ರೆ ಇದು ನಮ್ಮ ಮಾತಿನ ಸಾರ. ಇದಕ್ಕೆ ಬೆಂಕಿಯ ಸ್ವಭಾವ ಇದೆ. ಇದು ನಮ್ಮೊಳಗಿನ ಪ್ರಕಾಶ ಮತ್ತು ಸ್ಪಷ್ಟವಾದ ಗ್ರಹಿಕೆಯ ಶಕ್ತಿ. ಅಂದ್ರೆ ನಮ್ಮ ಮಾತು ಹೇಗಿರುತ್ತೋ ನಮ್ಮ ಆಂತರಿಕ ಬೆಂಕಿ ಕೂಡ ಹಾಗೇ ಇರುತ್ತೆ. ಈ ಆಧ್ಯಾತ್ಮಿಕ ಪಯಣವನ್ನ ಆರಂಭಿಸುವಾಗ ಜ್ಞಾನದ ಅಧಿಪತಿಯಾದ ಗಣೇಶನನ್ನ ನೆನೆಯೋದು ತುಂಬಾನೇ ಸಾಂಕೇತಿಕ ಅಲ್ವಾ? ಅವನು ವಿಘ್ನ ನಿವಾರಕ. ತೇಜಸ್ಸನ್ನ ಬೆಳೆಸೋ ಹಾದಿಯಲ್ಲಿ ಬರುವ ಅಡೆತಡೆಗಳನ್ನ ತೆಗೆದುಹಾಕೋಕೆ ಜ್ಞಾನ ಅನ್ನೋದು ಅತ್ಯಗತ್ಯ. ಇಲ್ಲಿ ಒಂದು ಮುಖ್ಯವಾದ ಅಂಶವನ್ನ ಗಮನಿಸಲೇಬೇಕು. ನಮ್ಮ ಮಾತಿನ ಗುಣಮಟ್ಟ ನಮ್ಮೊಳಗಿನ ಬೆಂಕಿಯ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತೆ. ಸ್ಪಷ್ಟವಾದ ಸತ್ಯವಾದ ಮಾತು ತೇಜಸ್ಸನ್ನ ಹೆಚ್ಚಿಸಿದ್ರೆ, ಗೊಂದಲಮಯ ಅಸ್ಪಷ್ಟ ಮಾತು ಅದನ್ನ ಹೊಗೆಯ ತರ ಚದುರಿಸ್ಬಿಡುತ್ತೆ. ಸಿಹಿ ಸೌಮ್ಯವಾದ ಮಾತುಗಳು ಆ ಬೆಂಕಿಗೆ ತುಪ್ಪ ಸುರಿದ ಹಾಗೆ, ಆದ್ರೆ ಕಠಿಣ ಮಾತು, ಟೀಕೆ, ಹರಟೆ ಇವೆಲ್ಲ ಅದನ್ನ ನಂದಿಸ್ಬಿಡುತ್ತೆ. ಈಗ ನಾವು ತೇಜಸ್ಸನ್ನ ನಿರ್ಮಿಸುವ ಅತೀ ಮುಖ್ಯವಾದ ಸಾಧನಗಳಾದ ಮಾತು ಮತ್ತು ಇಚ್ಛಾಶಕ್ತಿಯ ಬಗ್ಗೆ ನೋಡೋಣ. ಇವೆರಡೂ ನಮ್ಮ ದೈನಂದಿನ ಜೀವನದ ಭಾಗವೇ ಆಗಿವೆ. ನಂಬೋಕೆ ಸ್ವಲ್ಪ ಕಷ್ಟ ಆಗ್ಬಹುದು, ಆದ್ರೆ ಹರಟೆ ಅಥವಾ ಅನಾವಶ್ಯಕ ಮಾತಿದೆಯಲ್ಲ, ಬಹುಶಃ ತೇಜಸ್ಸನ್ನ ದುರ್ಬಲಗೊಳಿಸೋ ಅತಿ ದೊಡ್ಡ ಕಾರಣ ಅಂದ್ರೆ ಇದೇನೆ. ಪ್ರತಿಯೊಂದು ನಿಷ್ಪ್ರಯೋಜಕ ಮಾತು ಕೂಡ ನಮ್ಮ ಆಧ್ಯಾತ್ಮಿಕ ಶಕ್ತಿಯನ್ನ ನೇರವಾಗಿ ಖಾಲಿ ಮಾಡತ್ತೆ. ಒಂದು ಕ್ಷಣ ಇಲ್ಲೇ ನಿಂತು ಯೋಚನೆ ಮಾಡೋಣ. ನಮ್ಮ ಮಾತುಗಳು ಹೇಗಿವೆ? ಅವು ನಮ್ಮೊಳಗಿನ ಬೆಂಕಿಯನ್ನ ಇನ್ನಷ್ಟು ಪ್ರಜ್ವಲಿಸುವಂತೆ ಮಾಡ್ತಾ ಇವೆಯಾ ಅಥವಾ ಅದನ್ನ ಚದುರಿಸಿ ಆರಿಸ್ತಾ ಇವೆಯಾ? ಈ ಒಂದು ಪ್ರಶ್ನೆ ಈ ಪ್ರಾಚೀನ ಪರಿಕಲ್ಪನೆಯನ್ನ ನಮ್ಮ ಇವತ್ತಿನ ಜೀವನಕ್ಕೆ ನೇರವಾಗಿ ತಂದು ನಿಲ್ಲಿಸುತ್ತೆ. ಮಾತಿನಷ್ಟೇ ಮುಖ್ಯವಾದ ಇನ್ನೊಂದು ಅಂಶ ಅಂದ್ರೆ ಅದು ನಮ್ಮ ಇಚ್ಛಾಶಕ್ತಿ. ಬೆಂಕಿ ಯಾವಾಗ್ಲೂ ಮೇಲ್ಮುಖವಾಗಿ ಚಲಿಸುತ್ತೆ ಅಲ್ವಾ? ಹಾಗೆಯೇ ನಮ್ಮ ಇಚ್ಛಾಶಕ್ತಿ ಕೂಡ ಸತ್ಯದ ಕಡೆಗಿನ ನಮ್ಮ ವೈಯಕ್ತಿಕ ಹೋರಾಟವನ್ನ ಪ್ರತಿನಿಧಿಸುತ್ತೆ. ದೈವಿಕ ಸತ್ಯವನ್ನ ಹುಡುಕೋ ನಮ್ಮ ಆಕಾಂಕ್ಷೆ ಇದೆಯಲ್ಲ, ಅದು ತೇಜಸ್ಸಿಗೆ ಒಂದು ದೊಡ್ಡ ಪ್ರಚೋದನೆಯನ್ನೇ ನೀಡುತ್ತೆ. ಸರಿ, ಇಲ್ಲಿಯವರೆಗೆ ತೇಜಸ್ ಅಂದ್ರೆ ಏನು, ಅದಕ್ಕೆ ಮಾತು ಇಚ್ಛಾಶಕ್ತಿ ಎಷ್ಟು ಮುಖ್ಯ ಅಂತ ನೋಡಿದ್ವಿ. ಈಗ ಅದನ್ನ ಸಕ್ರಿಯವಾಗಿ ಬೆಳೆಸೋದು ಹೇಗೆ? ಬನ್ನಿ, ನಮ್ಮ ಆಂತರಿಕ ಜ್ವಾಲೆಯನ್ನ ಉದ್ದೀಪನೆಗೊಳಿಸೋ ಕೆಲವು ಯೋಗದ ತಂತ್ರಗಳನ್ನ ನೋಡೋಣ. ತೇಜಸ್ಸನ್ನ ಅಭಿವೃದ್ಧಿಪಡಿಸೋಕೆ ಕೆಲವು ಮುಖ್ಯವಾದ ಮಂತ್ರಗಳಿವೆ. ಹ್ರೀಂ ಅನ್ನೋ ಮಂತ್ರ ಆಧ್ಯಾತ್ಮಿಕ ಸೂರ್ಯನ ಧ್ವನಿ ಇದ್ದ ಹಾಗೆ, ಇದು ಕುಂಡಲಿನಿಯನ್ನ ಜಾಗೃತಗೊಳಿಸುತ್ತೆ. ಹೂಂ ಅನ್ನೋದು ಇನ್ನಷ್ಟು ಉರಿಯೋ ಸ್ವಭಾವದ್ದು. ತೇಜಸ್ಸನ್ನ ಆಹ್ವಾನಿಸೋಕೆ ಇದನ್ನ ಬಳಸಬಹುದು. ಇನ್ನು ನಮ್ಗೆಲ್ಲ ಗೊತ್ತಿರೋ ಓಂ ಮಂತ್ರ ಸಮತೋಲಿತವಾಗಿದ್ದು ಕುಂಡಲಿನಿಯನ್ನ ಮೇಲಕ್ಕೆತ್ತಲು ಸಹಾಯ ಮಾಡುತ್ತೆ. ಇದು ತುಂಬಾನೇ ಆಳವಾದ ಒಂದು ಕಾನ್ಸೆಪ್ಟ್. ಇದನ್ನ ವಿವೇಕ ಅಥವಾ ತಾರತಮ್ಯದ ಧ್ಯಾನ ಅಂತ ಕರೀತಾರೆ. ಅಂದ್ರೆ ಯಾವುದು ಶಾಶ್ವತವಾದ ಆತ್ಮ ಮತ್ತು ಯಾವುದು ನಾವನ್ಕೊಂಡಿರೋ ಅಶಾಶ್ವತವಾದ ನಾನು ಅನ್ನೋದರ ನಡುವಿನ ವ್ಯತ್ಯಾಸವನ್ನ ತಿಳ್ಕೊಳ್ಳೋದು. ಈ ಸ್ಪಷ್ಟತೆ ಬಂದಾಗ ತೇಜಸ್ಸು ತಾನಾಗಿಯೇ ಹೆಚ್ಚಾಗುತ್ತೆ. ಇದನ್ನ ವಿಚಾರ ಅಥವಾ ಸ್ವವಿಚಾರಣೆಯ ಅಭ್ಯಾಸ ಅಂತಾರೆ. ಇದನ್ನ ಮಾಡೋದ್ ಹೇಗೆ? ಮೊದಲನೇ ಹಂತ ನಾನು ಅನ್ನೋ ಆಲೋಚನೆಯನ್ನ ಗಮನಿಸೋದು. ನಮ್ಮ ಪ್ರತಿಯೊಂದು ಆಲೋಚನೆ ಅಂದ್ರೆ ನಾನು ಯೋಚಿಸ್ತೀನಿ, ನನ್ಗೆ ಖುಷಿ, ನನ್ಗೆ ದುಃಖ, ಎಲ್ಲದರ ಮೂಲದಲ್ಲಿ ಈ ನಾನು ಇರತ್ತೆ. ಈ ನಾನು ಅನ್ನೋ ಆಲೋಚನೆಯನ್ನ ಅದರ ಮೂಲದವರೆಗೆ ಅಂದ್ರೆ ಶುದ್ಧ ಪ್ರಜ್ಞೆಯವರೆಗೆ ಹಿಂಬಾಲಿಸಿದ್ರೆ ಕೇವಲ ತೋರಿಕೆಯನ್ನ ಮೀರಿದ ಒಂದು ಸತ್ಯ ನಮಗೆ ಸಿಗತ್ತೆ. ಇದು ಆಂತರಿಕ ಬೆಳಕನ್ನ ಬೆಳೆಸೋಕೆ ಒಂದು ಅದ್ಭುತವಾದ ದಾರಿ. ಇಷ್ಟೇ ಅಲ್ಲ, ಇನ್ನೂ ಕೆಲವು ಪ್ರಬಲವಾದ ಯೋಗಾಭ್ಯಾಸಗಳಿವೆ. ಉದಾಹರಣೆಗೆ ತುಪ್ಪದ ದೀಪವನ್ನ ಒಂದೇ ಸಮನೆ ನೋಡೋ ತ್ರಾಟಕಾಭ್ಯಾಸ, ಚಿನ್ನ, ಕಿತ್ತಳೆ, ಕೆಂಪು ಬಣ್ಣಗಳನ್ನ ದೃಶ್ಯೀಕರಿಸುವುದು,
ಭಸ್ತ್ರಿಕಾದಂಥ ಪ್ರಾಣಾಯಾಮಗಳು ದೇಹದಲ್ಲಿ ಬೆಂಕಿ ಮತ್ತು ಶಾಖವನ್ನ ಹೆಚ್ಚಿಸುತ್ತೆ. ಹಾಗೆ ಹೋಮ, ಅಗ್ನಿಹೋತ್ರದಂಥ ಅಗ್ನಿ ಆಚರಣೆಗಳು ಕೂಡ ತೇಜಸ್ಸನ್ನ ಹೆಚ್ಚಿಸುತ್ತವೆ. ಇದೆಲ್ಲ ನಮ್ಮ ಆಂತರಿಕ ಅಭ್ಯಾಸಗಳಾಯಿತು. ಹಾಗಿದ್ರೆ ಹೊರಗಿನಿಂದ, ಅಂದ್ರೆ ನಮ್ಮ ಆಹಾರ, ನಾವು ಬಳಸೋ ವಸ್ತುಗಳಿಂದ ಹೇಗೆ ಈ ಆಂತರಿಕ ಬೆಂಕಿಗೆ ಇಂಧನ ಒದಗಿಸಬಹುದು? ಬನ್ನಿ ನೋಡೋಣ. ನಮ್ಮ ಅಡುಗೆ ಮನೆಯಲ್ಲೇ ಸಿಗೋ ಎಷ್ಟೋ ವಸ್ತುಗಳು ನಮ್ಮ ಆಂತರಿಕ ಬೆಂಕಿಯನ್ನ ಹೆಚ್ಚಿಸೋಕೆ ಸಹಾಯ ಮಾಡುತ್ತೆ. ಉದಾಹರಣೆಗೆ ಬಜೆ, ತುಳಸಿ ಹಾಗೆ ದಾಲ್ಚಿನ್ನಿ, ಏಲಕ್ಕಿ ಅಂತಹ ಮಸಾಲೆಗಳು. ಲಘುವಾದ, ದೇಹದಲ್ಲಿ ಶಾಖವನ್ನ ಹೆಚ್ಚಿಸೋ ಆಹಾರ ಹಾಗೂ ಉಪವಾಸ ಮಾಡೋದ್ರಿಂದ ನಮ್ಮೊಳಗಿನ ಕಲ್ಮಶಗಳೆಲ್ಲ ಸುಟ್ಟುಮೋಗತ್ತೆ. ವೈದಿಕ ಪುರಾಣಗಳ ಪ್ರಕಾರ ಉರಿತಿರುವ ಗ್ರಹವಾದ ಮಂಗಳನಿಗೂ ತೇಜಸ್ಸಿಗೂ ಒಂದು ಸಂಬಂಧ ಕಲ್ಪಿಸಲಾಗಿದೆ. ಅದಕ್ಕೆ ಮಂಗಳನ ವೈದಿಕ ರತ್ನವಾದ ಕೆಂಪು ಹವಳವನ್ನ ಧರಿಸುವುದರಿಂದ ತೇಜಸ್ಸನ್ನ ಅಭಿವೃದ್ಧಿಪಡಿಸಬಹುದು ಅಂತ ನಂಬಲಾಗಿದೆ. ಈ ಎಲ್ಲಾ ವಿಧಾನಗಳನ್ನ ಒಟ್ಟಿಗೆ ನೋಡಿದಾಗ ಯಾವುದು ಹೆಚ್ಚು ಪರಿಣಾಮಕಾರಿ ಅನ್ನೋದು ಸ್ಪಷ್ಟವಾಗುತ್ತೆ. ನೋಡಿ, ಧ್ಯಾನ ಮತ್ತು ಮಂತ್ರಗಳು ಅತ್ಯಂತ ನೇರ ಮತ್ತು ಶಕ್ತಿಶಾಲಿ ವಿಧಾನಗಳು. ಗಿಡಮೂಲಿಕೆಗಳು ಮತ್ತು ಆಹಾರ ಭೌತಿಕವಾಗಿ ಬೆಂಬಲ ನೀಡಿದರೆ ರತ್ನಗಳು ತುಂಬಾನೇ ಸೂಕ್ಷ್ಮವಾದ ಪ್ರಭಾವವನ್ನ ಬೀರುತ್ತವೆ. ಆದರೆ ಇಲ್ಲೊಂದು ತುಂಬಾನೇ ಮುಖ್ಯವಾದ ಎಚ್ಚರಿಕೆಯ ಮಾತಿದೆ. ತೇಜಸ್ಸನ್ನ ಹೆಚ್ಚಿಸೋದು ಸರಿ, ಆದರೆ ಅದನ್ನ ಸಮತೋಲನದಲ್ಲಿ ಇಟ್ಕೊಳ್ಳೋದು ಕೂಡ ಅಷ್ಟೇ ನಿರ್ಣಾಯಕ. ಯಾಕಂದ್ರೆ ನಿಯಂತ್ರಣವಿಲ್ಲದ ಬೆಂಕಿ ವಿನಾಶಕಾರಿಯಾಗಬಲ್ಲದಲ್ವಾ? ಹಾಗಿದ್ರೆ ಒಂದು ವೇಳೆ ತೇಜಸ್ಸು ಅತಿಯಾದ್ರೆ ಏನಾಗತ್ತೆ? ದೇಹದಲ್ಲಿ ಅತಿಯಾದ ಶಾಖ ಅಥವಾ ಉರಿಯೋ ಅನುಭವ ಆಗ್ಬಹುದು. ಅದನ್ನ ನಿಯಂತ್ರಿಸೋಕೆ ಕೆಲವು ಪರಿಹಾರಗಳೂ ಇವೆ. ಮಾ ಅಥವಾ ಐಂನಂಥ ತಂಪಾಗಿಸೋ ಮಂತ್ರಗಳು, ತುಪ್ಪ ಮತ್ತು ಕಚ್ಚಾ ಸಕ್ಕರೆ ಹಾಗೆ ಒಂದೆಲಗದಂತಹ ಗಿಡಮೂಲಿಕೆಗಳು ಹೆಚ್ಚುವರಿ ತೇಜಸ್ಸನ್ನ ಕಂಟ್ರೋಲ್ ಮಾಡೋಕೆ ಸಹಾಯ ಮಾಡುತ್ತೆ. ಕೊನೆಗೆ ಹೇಳೋದಾದ್ರೆ, ನಮ್ಮೊಳಗಿನ ಈ ಬೆಂಕಿಯೇ ನಮ್ಮ ಪ್ರಭೆ, ನಮ್ಮ ತೇಜಸ್ಸು. ಈ ಜ್ವಾಲೆಯನ್ನ ಜಾಗರೂಕತೆಯಿಂದ ಪೋಷಿಸ್ಬೇಕೋ, ಪ್ರಕಾಶಮಾನವಾಗಿ ಬೆಳಗಿಸ್ಬೇಕೋ ಅಥವಾ ಹಾಗೇ ಬಿಡ್ಬೇಕೋ ಅನ್ನೋ ಆಯ್ಕೆ ಮತ್ತು ಜವಾಬ್ದಾರಿ ಸಂಪೂರ್ಣವಾಗಿ ನಮಗೆ ಬಿಟ್ಟಿದ್ದು.